ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಮ್ಮ ತೋಟದ ಮನೆಯ ಹೋಮ್ ಟೂರ್ ಮಾಡ್ತಿದ್ದೀನಿ. ಅಂದರೆ ಇದು ನಾವು ಈಗ ಇರೋದಕ್ಕೆ ಅಂತ. ಹಾಗಾದರೆ ಮೊದಲು ಎಲ್ಲಿದ್ವಿ ಅಂದರೆ, ನಾವು ಮೊದಲಿದ್ದು ನಮ್ಮ ನಾರ್ಮಲ್ ಮನೆ, ಎಷ್ಟು ವರ್ಷದಿಂದ ಇದ್ವಲ್ಲ ಅದೇ ಮನೇಲಿದ್ವಿ, ಅಂದರೆ ಊರಲ್ಲಿದ್ವಿ. ಈಗ ತೋಟಕ್ಕೆ ಬಂದಿದ್ದೀವಿ. ಯಾಕಂದರೆ ಆ ಮನೆನ ಇದ್ದಿದ್ದ ಮನೆನ ಈಗ ಒಡೆದಾಕಿದ್ವಿ, ಹೊಸ ಮನೆ ಕಟ್ಟೋಣ ಅಂತ. ಅಂದರೆ ನಮ್ಮ ಅತ್ತೆ ಮಾವ ಕಟ್ತಾ ಇರೋದು, ಅದಕ್ಕೋಸ್ಕರ ಇಲ್ಲಿ ತೋಟದಲ್ಲಿ ಬಂದು ಕಟ್ಕೊಂಡಿದ್ದಾರೆ. ಈಗ ಅವ್ರು ಅಲ್ಲೇ ಇರೋದು ಕೂಡ. ಇಲ್ಲಿ ಸ್ವಲ್ಪ ಇಕ್ಕಟ್ಟು ಅನಿಸ್ಬೋದು, ಬಟ್ ತೋಟದ ಮನೆ ನಿಜವಾಗ್ಲೂ ನನಗೆ ಬೆಸ್ಟ್ ಅನಿಸ್ತು. ಅಯ್ಯೋ ನಾವು ಇಲ್ಲೇ ಕಟ್ಕೊಂಡಿದ್ರೆ ಸಾಕಾಗ್ತಿತ್ತಲ್ಲ ಅಂತ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಸುತ್ತಮುತ್ತ. ಅದು ಮುಂದೆಗಡೆ ಆ್ಯಂಗಲ್ ಹಾಕಿರೋದು ಸೀಟ್ ಹೊಚ್ಚಕ್ಕೆ ಅಂತ, ಬಟ್ ಇನ್ನೂ ಹೊಚ್ಚಿಲ್ಲ. ನೋಡಿ ನಮ್ಮ ಅತ್ತೆ ಮನೆ ಮುಂದೆ ಅವರೆಕಾಯಿ ಎಲ್ಲ ಹಾಕೊಂಡಿದ್ದಾರೆ, ಆ ಕಡೆ ತೊಗರಿ ಕಾಳು ಹಾಕಿದ್ದಾರೆ. ಅಂದರೆ ತೊಗರಿ ಕಾಳೆಲ್ಲ ಆಲ್ರೆಡಿ ಬಡ್ದುಬಿಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಸ್ವಲ್ಪ ಏನಾರು ಇರ್ಬೋದೇನಂತ ತೋರ್ತಿದ್ದಾರೆ. ಇದು ನಮ್ಮ ದನಿನ ಕೊಟ್ಟಿಗೆ, ತುಂಬ ಚೆನ್ನಾಗಿದೆ. ಮ್ಯಾಟೆಲ್ಲ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಇಲ್ಲಿ ಕೊಟ್ಟಿಗೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಂದರೆ ಹಸುಗಳೆಲ್ಲ ಆರಾಮಾಗಿರ್ಬೋದು. ಬಟ್ ನಮ್ಮ ಎರಡೇ ಹಸು ಇರೋದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವ. ಇನ್ನು ಇದು ಅಡುಗೆ ಮನೆ. ಅಂದರೆ ನಾವು ಆ ಮನೇಲಿ 3 ಅರಿಲಿದ್ವಿ, ಅಂದರೆ 1 2 3 ಅರಿಲಿದ್ವಿ. ಇಲ್ಲಿ ಬರೀ 2 ಅರಿ. ತುಂಬ ಕಷ್ಟ, ತುಂಬ ಚಿಕ್ಕ ಆಯಿತು. ಅಂದರೆ ರೂಮಲ್ಲಿರೋ ಪಾತ್ರೆಗಳು, ಅಡುಗೆ ಮನೆ ಪಾತ್ರೆಗಳು ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಆದರೂ ಗ್ರೇಟೇನೆ, ಏಕೆಂದರೆ ಇಷ್ಟು ಚಿಕ್ಕ ಇದರಲ್ಲಿ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ನೋಡ್ಬೋದು, ಇದೇ ಅಡುಗೆ ಮನೆ. ಎಲ್ಲ ಪಾತ್ರೆಗಳು ಕೂಡ ಇಲ್ಲೇ ಇದ್ದಾವೆ. ಹೆಂಗೋ ಒಂದಕ್ಕೊಂದು ತುಂಬ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡಿರೋ ಥರ ಕಾಣುತ್ತೆ. ಮತ್ತು ಎಲ್ಲ ಪಾತ್ರೆಗಳು ತುಂಬ್ಕೊಂಡಿದೆ, ಚಿಕ್ಕ ಪುಟ್ಟದೆಲ್ಲ. ಇನ್ನು ಇದು ಆಲ್ ಥರ ಮಾಡ್ಕೊಂಡಿದ್ದೀವಿ. ಇದು ಇಲ್ಲಿ ಒಂದು ಮಂಚ, ಆ ಕಡೆ ದಿವಾನು, 2 ಬೀರು ಕೂಡ ಇಟ್ಕೊಂಡಿದ್ದೀವಿ. ನೋಡ್ಬೋದು, ಇಲ್ಲೊಂದು ಬೀರು, ಈ ಕಡೆ ಒಂದು ಬೀರು ಇಟ್ಕೊಂಡಿದ್ದೀವಿ. ಇಲ್ಲಿ ಟಿ ವಿ, ಫೋಟೋ, ದೇವ್ರ ಫೋಟೋ ಎಲ್ಲ ಇದೆ. ಇಷ್ಟು ಚಿಕ್ಕದಾಗಿದೆ, ಬಟ್ ಸಾಕು. ತೋಟದ ಮನೆ ಥರ, ನಾವು ಯಾವಾಗಲೂ ತೋಟದ ಮನೆ ಥರನೇ ಇರುತ್ತೆ. ಅಲ್ಲಿ ನಾರ್ಮಲ್ ಮನೆ ಅಲ್ಲಿ ಕಟ್ಕೊಳ್ತೀವಿ ನಾವು. ಅಂದರೆ ನಾವು ಕಟ್ತಾಯಿಲ್ಲ, ನಮ್ಮ ಅತ್ತೆ ಮಾವ ಕಟ್ತಿರೋದು. ನೋಡಿ, ನಮ್ಮ ಅತ್ತೆ ಯೂಸ್ ಮಾಡದೇ ಇರೋ ಪಾತ್ರೆಗಳನ್ನೆಲ್ಲ ಇಲ್ಲಿ ಮೇಲ್ಗಡೆ ಜೋಡಿಸ್ಕೊಬಿಟ್ಟಿದ್ದಾರೆ. ಮಿಕ್ಸಿನಲ್ಲಿ ಚೇರ್ ಮೇಲೆ ಇಟ್ಕೊಂಡಿದ್ದಾರೆ. ಇವ್ನು ಗೇಮ್ ಆಡ್ತಿದ್ದಾನೆ ಇಲ್ಲಿ ಮಲ್ಕೊಂಡು. ಏನೋ ಬಟ್ಟೆ ತೊಗೊಂಡೋಗೋ ಕಡೆ ಆಗ್ತಿದ್ದೀನಿ ಅನಿಸುತ್ತೆ. ಒಟ್ಟು ಇಷ್ಟು ನಮ್ಮ ಮನೆ ಪುಟ್ಟದಾಗಿದೆ. ತೋಟದ ಮನೆ ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ಎತ್ತಿಕ್ಕೋಬಿಟ್ರೆ ನಾವು ಆ ಮನೆಗೆ ಶಿಫ್ಟ್ ಆದಾಗ ಈ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ತೋಟದ ಮನೆ, ಇಲ್ಲೊಂದು ಸಂಸಾರ ಕೂಡ ಉಳ್ಕೋಬೋದು. ತೋಟದಲ್ಲೇ ಎಲ್ಲ ಮಾಡ್ಕೊಂಡು ತಿನ್ಬೋದು. ಹಬ್ಬ ಎಲ್ಲ ಮಾಡಿದಾಗ ನಾವು ಮೋಸ್ಟ್ಲಿ ಇಲ್ಲೇ ಮಾಡೋಣ ಅಂತ ಇನ್ಮೇಲೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಅಂದರೆ ನಾನ್ ವೆಜ್ ಎಲ್ಲ ಮಾಡಿದಾಗ ಇಲ್ಲೇ ಮಾಡೋಣ ಇನ್ಮೇಲೆ ತೋಟದ ಮನೇಲಿ. ಆ ಕಡೆ ಹೋಗೋದೇ ಬೇಡ, ಆ ಕಡೆ ಮನೆಗೆ ಹೋಗೋದು ಬೇಡ, ಅಲ್ಲೆಲ್ಲ ಗಲೀಜು ಮಾಡ್ಕೊಳ್ಳೋದು ಬೇಡ. ಇಲ್ಲೇ ಎಲ್ಲ ಊಟ ಇಕ್ಕೋದಕ್ಕೆಲ್ಲ ಮುಂದೆಗಡೆ ನೋಡಿರ್ಬೋದು ನಾವೆಲ್ಲ. ಕಾಂಕ್ರೀಟ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ. ಸೊ ಅಲ್ಲಿ ಚೆನ್ನಾಗಿದೆ ತೋಟದ ಮನೆ ಅಂತ ಇನ್ಮೇಲೆ ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನಾನು ನಮ್ಮ ಅತ್ತೆ ಹುಣ್ಸೆಹಣ್ಣು ಬಿಡಿಸ್ಬಿಟ್ಟು ಅಲ್ಲಿ ಮಂಚದಡಿ ಇಟ್ಟಿದ್ರು. ನಾನು ಒಂದೊಂದೇ ಬಿಡಿಸ್ಕೊಂಡು ತಿಂತಾಯಿದ್ದೆ. ಆಮೇಲೆ ನನ್ನ ಮಗನೂ ಬಂದ, ಅಮ್ಮ ನನಗೂ ಕೊಡು, ಏನು ತಿಂತಾ ಇದೆಯಾ ಅಂತ. ನಂತರ ಅವನಿಗೂ ಕೊಟ್ಟೆ. ಬಟ್ ತುಂಬ ಅದು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರೋದಂತೂ 100% ಸತ್ಯ. ನೀವುಗಳು ತಿಂದಿರ್ತೀರ, ಅದೆಲ್ಲ ಗೊತ್ತಿರುತ್ತೆ. ನಾವುಗಳಂತೂ ಆಗ ಹುಣ್ಸೆಹಣ್ಣು ಬಿಡಿಸಿ ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ತಿಂತಾಯಿದ್ವಿ. ಅದೊಂಥರ ಮಜಾ ಇರ್ತಾಯಿತ್ತಾಗ. ನನ್ನ ಮಗ ಬಂದ್ಬಿಟ್ಟು, ಅಮ್ಮ ಇದ್ರೊಳಗಡೆ ಬೀಜದಲ್ಲಿ ಏನೋ ಮಾಡ್ತಾರಲ್ಲ, ಏನಂತ, ಏನೂ ಇಲ್ಲ, ಅದು ಮಾಡೋದು ಚೌಕಾಬಾರ ಅಂತಂದೆ. ಕರೆಕ್ಟ್. ನಾನು ನೋಡ್ತೀನಿ ತಾಳು ಅಂದ್ಬಿಟ್ಟು ಒಂಚೂರು ಚೀಪಿಟ್ಟು ನೋಡಿ ಎಷ್ಟು ರಿಯಾಕ್ಷನ್ ಕೊಡ್ತಿದ್ದಾನೆ ಅಂತ. ಅಂದರೆ ಅವ್ನು ಯಾವತ್ತೂ ಟೇಸ್ಟೇ ನೋಡಿಲ್ಲ ಅಷ್ಟೊಂದು ಆ ರೇಂಜ್ಗೆ. ನೋಡಿ ಅಪ್ಪ ಅವ್ನ ಮುಖ ನೋಡೋಕ್ಕಾಗಲ್ಲ. ನಾನು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ತಾ ಆಮೇಲೆ ಈಗ ನೋಡಿ ಸೂಪರ್ ಅಂತಾನೆ. ಈಗ ನೋಡಿ ಸೂಪರ್ ಅಂತಿದ್ದಾನೆ ಈಗ. ಆಮೇಲೆ ರೂಢಿ ಆಗೋಗುತ್ತೆ. ನಾವುಗಳು ಹಂಗೆ. ಒಟ್ಟಿನಲ್ಲಿ ಹುಣಸೆ ಹಣ್ಣು ಅಂದರೆ ಅದು ನೋಡ್ತಿದ್ದಂಗೆ ಹುಣಸೆ ಹಣ್ಣು, ಮಾವಿನಕಾಯಿ, ಈ ಥರ ಹುಳಿ ಪದಾರ್ಥಗಳು ನೋಡಿದ್ರೆ ಬಾಯಲ್ಲೇ ನೀರು ಬರುತ್ತೆ. ಹುಣಸೆ ಹಣ್ಣಿಗಿಂತ ಅದು ಇನ್ನೂ ಹಸ್ಗಾಯಿ ಇರುತ್ತಲ್ಲ, ಸ್ವಲ್ಪ ಅಂದರೆ ಏನಂತಾರದು, ಸ್ವಲ್ಪ ಹಣ್ಣು ಮತ್ತು ಕಾಯಿ ಎರಡೂ ಆಗಿರುತ್ತೆ. ಅವಾಗ ತಿನ್ನೋಕ್ಕಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಯಾರ್ಯಾರು ಆ ಥರ ತಿಂದಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ನಮ್ಮ ಮನೆಯ ಹೋಮ್ ಟೂರ್. ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.